ಮೋದಿ ಹಾದಿಯಲ್ಲೇ ಹಾಸನ ಅಭ್ಯರ್ಥಿ ಎ ಮಂಜು ಅವರು ಪೌರ ಕಾರ್ಮಿಕ ದಂಪತಿಗೆ ಪಾದವನ್ನ ತೊಳೆದು ಪೂಜೆಯನ್ನ ಮಾಡಿದ್ದಾರೆ. ಮಂಜು ಕುಂಭಮೇಳದಲ್ಲಿ ಪೌರ ಕಾರ್ಮಿಕರ ಪಾದವನ್ನ ತೊಳೆದಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ರೀತಿಯಾಗಿ ಮಾಜಿ ಸಚಿವ ಎ ಮಂಜು, ಹಾಸನದ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತ ಎ ಮಂಜು ಅವರು ಯಾವ ರೀತಿಯಾಗಿ ಪೌರ ಕಾರ್ಮಿಕರಿಗೆ ಪೂಜೆಯನ್ನ ಮಾಡ್ತಾ ಇದ್ದಾರೆ, ಕಾಲನ್ನ ತೊಳೆಯುವ ಮುಖಾಂತರ ಪಾದಪೂಜೆಯನ್ನ ಮಾಡಿರೋದನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ನರೇಂದ್ರ ಮೋದಿ ಅವರು ಕುಂಭಮೇಳದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೌರ ಕಾರ್ಮಿಕರಿಗೆ ಪೂಜೆಯನ್ನ ಮಾಡಿದ್ರು ಅನ್ನೋದನ್ನ, ಅವರ ಆಶೀರ್ವಾದವನ್ನ ಪಡೆದುಕೊಂಡಿದ್ರು. ಅದೇ ರೀತಿಯಾಗಿ ಎ ಮಂಜು ಅವರು ಕೂಡ ನರೇಂದ್ರ ಮೋದಿ ಅವರ ರೀತಿಯಲ್ಲೇ ಪಾದಪೂಜೆಯನ್ನ ಮಾಡಿದ್ದಾರೆ. ಹೂವನ್ನ ಹಾಕಿ ಪಾದಪೂಜೆಯನ್ನ ಮಾಡಿ ಕಾಲನ್ನ ಒರೆಸಿ ನಂತರ ಅವರ ಆಶೀರ್ವಾದವನ್ನ ಪಡೆದುಕೊಂಡಿರುವಂತದ್ದು ಬಿಜೆಪಿಯ ಅಭ್ಯರ್ಥಿ ಆಗಿರುವಂತ ಎ ಮಂಜು ಅವರು. ಇದು ಒಂದ್ ರೀತಿಯಾಗಿ ಚುನಾವಣಾ ತಂತ್ರನೋ ಅಥವಾ ಇಲ್ಲಿ ನರೇಂದ್ರ ಮೋದಿ ಅವರು ಹೋಗ್ತಾ ಇರುವಂತಹ ಹಾದಿಯಲ್ಲೇ ನಾನು ಇದ್ದೇನೆ ಅಂತ ತೋರಿಸುವಂತ ಮೆಸೇಜ್ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎ ಮಂಜು ಅವರು ಈಗ ಆಲ್ರೆಡಿ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೂ ಮುಂಚೆ ಎಲ್ಲಾ ರೀತಿಯಾದಂತಹ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ. ಅವರಿಗೆ ಸಾಥ್ ನೀಡಿದ್ದಾರೆ ಹಾಸನದ ಬಿಜೆಪಿಯ ಶಾಸಕ ಪ್ರೀತಮ್ ಗೌಡ ಹಾಗೆ ಕಡೂರಿನ ಶಾಸಕ ಬೆಳ್ಳಿ ಪ್ರಕಾಶ್. ಇವರಿಬ್ರು ಕೂಡ ಎ ಮಂಜು ಅವರ ಜೊತೆಯಲ್ಲಿ ಇದ್ರು ಈ ಒಂದು ಸಂದರ್ಭದಲ್ಲಿ, ಪಾದಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ. ಕ್ಯಾಮರಾ